ಪದ್ಮ, ಯಾಕಮ್ಮ ಈಗ ಮಾಡ್ತೀಯಾ? ಡಾಕ್ಟರ್ ಹೇಳಿಲ್ವಾ ಟೈಮ್ ಸರಿಗೆ ಊಟ ಮಾಡಬೇಕು ಅಂತ? ಊಟ ತಿಂಡಿ ಇವೆಲ್ಲ ಯಾಕೆ ತಿನ್ಬೇಕಮ್ಮ? ನಿನ್ನ ಆರೋಗ್ಯಕ್ಕೋಸ್ಕರ ನೀನು ಚೆನ್ನಾಗಿರ್ಬೇಕು ಅಂದರೆ ನೀನು ತಿನ್ನಲೇಬೇಕಮ್ಮ. ನಾನು ಚೆನ್ನಾಗಿರ್ಬೇಕಾ? ಯಾರಿಗೋಸ್ಕರ ಚೆನ್ನಾಗಿರ್ಬೇಕಮ್ಮ? ಮೆಚ್ಕೊಂಡು ಜೊತೆಲಿ ತಿರ್ಗಾಡೋ ಗಂಡನಿಗೋಸ್ಕರನ? ಅಥವಾ ತಪ್ಕೊಂಡು ಮಡ್ಲಲ್ಲಿ ಮಲ್ಗೋ ಮಗುಗೋಸ್ಕರನ? ಪದ್ಮ. ಹೌದಮ್ಮ, ನಿನ್ನ ಪದ್ಮನೇ ಕೇಳ್ತಾ ಇರೋದು. ನಾನು ಯಾರಿಗೋಸ್ಕರ ಚೆನ್ನಾಗಿರಲಿ? ಮದುವೆ ಆಗ್ತೀನಿ ಅಂತ ಬಂದ್ಕೊಂಡು ಕೈ ಬಿಟ್ಟು ಹೋದ, ಮಡ್ಲು ತುಂಬ್ತೀನಿ ಅಂತ ಬಂದ ಮಗು ಕೈ ತಪ್ಪೋಯ್ತು. ನನ್ನ ಭವಿಷ್ಯನೇ ಕತ್ಲಾಗೋಗಿದೆ. ಇನ್ನೂ ನಾನು ತಿನ್ಬೇಕಾ? ತಿಂದು ಬದುಕಬೇಕಮ್ಮ? ಹೌದಮ್ಮ, ಬದುಕಬೇಕು. ಯಾರು ಬದುಕು ಬದುಕೋಕ್ಕೆ ಆಗದೆ ಇರೋಷ್ಟು ನಿಕೃಷ್ಟ ಅಲ್ಲ. ಸಾಯೋದಕ್ಕೆ ಎಷ್ಟು ಕಾರಣಗಳಿರುತ್ತವೋ ಬದುಕೋದಕ್ಕೆ ಅದಕ್ಕಿಂತ ಹೆಚ್ಚಿನ ಕಾರಣಗಳಿರುತ್ತವೆ. ಅಕಸ್ಮಾತ್ ಇಲ್ಲದೆ ಹೋದ್ರೂ ಬದುಕೋದಕ್ಕೆ ನಾವೇ ಒಂದು ನೆಪನ ಹುಡುಕೋಬೇಕಮ್ಮ. ನನಗೆ ಬದುಕೋದಕ್ಕೆ ಯಾವ ನೆಪನೂ ಬೇಡ, ಯಾವ ಕಾರಣನೂ ಬೇಡ. ನನಗೆ ಸಾಯ್ಬೇಕು ಅನ್ನಿಸ್ತಾ ಇದೆ. ಪದ್ಮ, ನೋಡು, ನಿನ್ನ ಮಗು ಆಗ್ಲಿ ನಿನ್ನ ಮದುವೆ ಆಗ್ತೀನಿ ಅಂತ ಬಂದವನಾಗ್ಲಿ ಮೊದಲಿಂದ ನಿನ್ನ ಜೊತೆ ಇರಲಿಲ್ಲ. ಒಂದು ಮಿಂಚು ತರ ಬಂದ್ರು ಮರೆಯಾಗಿ ಹೋದ್ರು. ಅದು ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಬೇಕು. ನಿನ್ನ ಹೆತ್ತ ಅಪ್ಪ ಅಮ್ಮ ನಾವಿದ್ದೀವಿ. ನಮಗೋಸ್ಕರನಾದ್ರೂ ನಿನ್ನ ಆವೇಶ ರೋಷ ಎಲ್ಲ ಮರೆತು ಮೊದಲಿನ ತರನೇ ಇರಬೇಕು. ಗೊತ್ತಾಯ್ತಾ? ನಿನಗೆ ಹೇಳ್ತಾ ಇರೋದು. ಹೆಚ್ಚಿಗೆ ಮಾತಾಡಿ ಊಟ ಮಾಡು. ಇದೇನ್ ಮಾವ, ಪದ್ಮ ಮೊದ್ಲೇ ನಂದಿದ್ದಾಳೆ. ಅವಳ ಮೇಲೆ ನೀವೀಗ ರೇಗಾಡಿದ್ರೆ ಅವಳ ಮನ್ಸಿಗೆ ಇನ್ನಷ್ಟು ಕಾಸಿ ಆಗಲ್ವಾ? ಗೊತ್ತಮ್ಮ, ಆದ್ರೆ ಬೆಳೆದ ಮಗಳು ಈ ಸ್ಥಿತಿನಲ್ಲಿದ್ರೆ ಹೆತ್ತುಗಳನ್ನು ನಮ್ಮ ಕೈನಲ್ಲಿ ತಡ್ಕೊಳಕ್ಕಾಗುತ್ತೇನಮ್ಮ? ಹಾಗಂತ ನೀವ್ ರೀತಿ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಮಾವ. ಪದ್ಮನ ನಾನ್ ನೋಡ್ಕೊಳ್ತೀನಿ, ನೀವ್ ಹೊರಡಿ. ಕೊಡಿಯತ್ತೆ. ಪದ್ಮ, ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಮಗುನ ಕಳ್ಕೊಂಡು ನಮ್ಮ ಮಣ್ಣನಿಂದ ಮೋಸ ಹೋಗಿ ನೀನೆಷ್ಟು ನೋವು ಅನ್ಭವಿಸ್ತಿದೆ ಅಂತ ಮಾವನ್ಗೆಲ್ಲ ಅರ್ಥ ಆಗುತ್ತೆ ಹೇಳು. ಅದಕ್ಕೆ ಹಾಗೆ ಹಾರಾಡ್ತಿದ್ದಾರೆ. ನಿನ್ ಜೊತೆ ನಾನಿದ್ದೀನಿ ಪದ್ಮ. ನನಗೋಸ್ಕರನಾದ್ರೂ ನೀನ್ ಚೆನ್ನಾಗಿರ್ಬೇಕು, ಬದುಕ್ಬೇಕು. ಕತ್ಲೆಯಲ್ಲಿ ನನ್ನ ದಾರಿನೇ ಕಳೆದೋಗಿದೆ. ಅದಕ್ಕೆ ದಾರಿನೇ ಇಲ್ದಿರೋ ಬದುಕನ್ನ ನಾನು ಹೇಗೆ ಬದುಕಲಿ? ದಾರಿನ ನಾವೇ ಹುಡುಕ್ಬೇಕು ಪದ್ಮ. ಈಗ ನೋಡು, ನಿನ್ ಜೀವನದಲ್ಲಿ ಬರೀ ಕತ್ಲೆನೇ ತುಂಬಿಕೊಂಡಿದೆ. ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ನೀನ್ ಅದನ್ನ ರೂಢಿ ಮಾಡ್ಕೊಳ್ಬಾರ್ದಲ್ವಾ? ಕಣ್ಣು ಮುಚ್ಕೊಂಡು ಕತ್ಲೆನೆ ಅಂದ್ಕೊಂಡ್ರೆ ಬೆಳಕಿನ ಬೆಲೆನೇ ನಮ್ಗೆ ಗೊತ್ತಾಗೋದಿಲ್ಲ. ಕಣ್ಣು ಬಿಡಬೇಕು, ಬೆಳಕನ್ನ ಹುಡುಕಾಡ್ಬೇಕು. ಬದುಕೋಕ್ಕೋಸ್ಕರ ನಾವು ತಿನ್ಲೇಬೇಕು. ತಗೋ ತಿನ್ನು. ಮಕ್ಕಳ ತರ ಹಠ ಮಾಡಬಾರ್ದು. ತಗೋ. ಆನು ನೀವೆಷ್ಟು ಒಳ್ಳೆಯವರು. ಅದಕ್ಕೆ ನಾನು ಒಳ್ಳೆಯವಳಲ್ಲ ಪದ್ಮ, ನೀನು ತುಂಬಾ ಒಳ್ಳೆಯವಳು. ಅದಕ್ಕೆ ನಿನ್ ಕಣ್ಣಿಗೆ ನಾನು ಒಳ್ಳೆಯವಳ ತರ ಕಾಣ್ತಾ ಇದ್ದೀನಿ.
ಅನು ತಿನ್ನು ಪದ್ಮ, ಚೆನ್ನಾಗಿ ತಿನ್ನು. ಕುರಿ ಕೊಬ್ದಷ್ಟು ಕುರುಬನಿಗೆ ಲಾಭ. ತಿನ್ನು. ರೀ, ಪದ್ಮನ್ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರೀ. ದಿನದಿಂದ ದಿನಕ್ಕೆ ಹೋಗ್ತಾ ಇದ್ದಾಳೆ. ನಾವು ಈ ಸಮಯದಲ್ಲಿ ಅವಳಿಗೆ ಅತಿಯಾದ ಅನುಕಂಪ ತೋರಿಸ್ಬಾರ್ದು. ತೋರಿಸಿದ್ರೆ ಅವಳು ಹಠ ಇನ್ನೂ ಜಾಸ್ತಿ ಮಾಡ್ತಾಳೆ. ಅವಳು ಯಾವಾಗಲೂ ಮಗುವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನಾವು ಸಾಧ್ಯವಾದಷ್ಟು ಆ ವಿಚಾರ ಬರ್ದಾಗ ನೋಡ್ಕೊಳ್ಳೋದು ಒಳ್ಳೆಯದು. ರೀ, ಪದ್ಮನ ಹತ್ರ ಏನೋ ಮಗು ವಿಷಯ ಮುಚ್ಚಿಟ್ಬಿಟ್ರಿ. ಆದರೆ ನಿಜವಾದ ಸಂಗತಿ ಏನು ಅಂತ ನಿಮಗೆ ಗೊತ್ತಿದೆಯಲ್ಲ. ಮಗು ಏನಾಯ್ತು ಅಂತ ಹೇಳ್ರಿ. ಕಮಲು, ಈ ವಿಷಯದ ಬಗ್ಗೆ ಏನು ಕೇಳಬೇಡ ಅಂತ ಎಷ್ಟು ಸಾರ್ತಿ ಹೇಳಬೇಕು ನಿನಗೆ? ಸದ್ಯದ ಪರಿಸ್ಥಿತಿನಲ್ಲಿ ಮಗು ಬಗ್ಗೆ ಪ್ರಶ್ನೆಗಳನ್ನ ಕೇಳೋದು ಬಿಟ್ಟು ಮಗಳ ಬಗ್ಗೆ ಎಚ್ಚರ ವಹಿಸೋದು ಒಳ್ಳೇದು. ಅಷ್ಟು ಮಾಡು. ಮಗಳ ಬಗ್ಗೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಆಗಿದೆಯಲ್ಲ, ಯಾರಾದರೂ ತಿಳಿದವರು ಅವಳನ್ನ ಮದುವೆ ಆಗ್ತಾರಾ? ಇಲ್ಲ ನಾವು ತಾನೇ ಸುಳ್ಳು ಹೇಳಿ ಅವಳು ಮದುವೆ ಮಾಡ್ಸೋಕ್ಕಾಗತ್ತಾ? ಅವೆರಡೂ ಆಗಲಿಲ್ಲ ಅಂದ್ರೆ ಬಿಡೆ, ಗಂಡು ಮಗ ಅಂತ ತಿಳ್ಕೊಂಡು ಕೊನೆವರೆಗೂ ನಾನು ಸಾಕ್ತೀನಿ. ಬರೀ ಸಾಕ್ತೀವಿ ಅಂದರೆ ಸಾಕೇನ್ರಿ? ಕೊನೆವರೆಗೂ ನಾವು ಅವಳ ಜೊತೆ ಇರ್ತೀವಾ? ಅವಳಿಗೆ ಅಂತ ಏನಾದರೂ ಒಂದು ಆಧಾರ ಇರೋದು ಬೇಡವಾ? ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಕಮಲು. ಒಂದು ವೇಳೆ ನಾನು ನೀನು ಇಲ್ಲದೆ ಹೋದ್ರು, ಶಂಕರು ರಾಣಿ ಇಬ್ಬರು ಅವಳನ್ನ ಕೈಬಿಟ್ರು, ಪದ್ಮ ಅತಂತ್ರಳಾಗಬಾರ್ದು. ಅದಕ್ಕೆ ಪದ್ಮನಿಗೆ ಏನಾದರೂ ಒಂದು ಶಾಶ್ವತವಾಗಿ ಆಧಾರ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕಮಲು. ಬರೀ ನಿರ್ಧಾರ ಮಾಡಿದ್ರೆ ಸಾಕಾಗಲ್ಲ ರೀ. ಆದಷ್ಟು ಬೇಗ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬನ್ನಿ. ನಮ್ಮ ಪದ್ಮಂಗೆ ಒಂದು ಆಧಾರ ಅಂತ ಆಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ರೀ. ಸಮಾಧಾನ ಮಾಡ್ಕೋ ಕಮಲು. ನಾನು ಆದಷ್ಟು ಬೇಗ ಪದ್ಮನೊಂದು ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅದ್ಯಾವ ಬಾಯಿನಲ್ಲಿ ಅದ್ಯಾವ ಗಳಿಗೆನಲ್ಲಿ ಹೇಳಿದ್ರು, ನೀವ್ ಹೇಳ್ದಂಗೆ ಆಯ್ತು ನೋಡಿ. ಅಯ್ಯ ಒಳ್ಳೆ ವೆಸ್ಟ್ ಇಂಡೀಸ್ ಫಾಸ್ಟ್ ಬೌಲರ್ಗಳು ಬೌನ್ಸರ್ ಆಗ್ದಂಗೆ ಮೈ ಮೇಲೆ ಬರ್ತೀಯಲ್ಲ, ನಾನ್ ಯಾವಾಗ ಏನಂತೆ? ನೀವೇ ಹೇಳಿರ್ಲಿಲ್ವಾ ಆ ಪದ್ಮಾವತಿ ಸ್ಥಿತಿ ನೋಡಿ? ಆ ಚಿದಂಬರ ಆಸ್ತಿನೆಲ್ಲ ಹೊಟ್ಟೆ ಹೊರ್ಕೊಂಡು ಮಗಳ ಹೆಸರಿಗೆ ಬರೀತಾರೆ ಅಂತ ಹಾಗೆ ಮಾಡಿದಾನೀಗ. ಅದ್ ಎಲ್ಲೇ ಆಯ್ತು, ಸುಮ್ನೆ ಏನೇನು ಹೇಳ್ಬೇಡ. ಸುಮ್ನೆ ಹೇಳೋದಲ್ಲಪ್ಪ. ನಮ್ ಮಾವ ಪದ್ಮನ್ಗೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವ್ಯವಸ್ಥೆ ಮಾಡೋದು ಅಂದ್ರೆ ಆಸ್ತಿ ಬರೆಯೋದು ಅಂತ ತಾನೆ? ಕೇಳಿದ್ರೇನ್ರಿ? ಕೇಳಿದ್ರ ನಿಮ್ ಮಗಳೇ ಹೇಳೋ ಮಾತ್ನ? ಅವಳಿಗಿರೋ ಯೋಚನೆ ನಿಮ್ಗಿಲ್ವಲ್ರಿ? ನೋಡಿ, ಅದಕ್ಕೇನಾದ್ರು ಉಪಾಯ ಮಾಡಿ. ಮಾಡ್ತೀನಿ ರೇ. ಆ ರಾಣಿ, ಒಂದ್ ವೇಳೆ ಚಿದಂಬರಯ್ಯ ಪದ್ಮಂಗ್ ಆಸ್ತಿ ಬರೀತಾನೆ ಅಂತ ಇಟ್ಕೋ. ಯಾಕೆ ಬರೀತಾನೆ? ಯಾಕೆ ಅಂದ್ರೆ ಅವಳಿಗೊಂದು ಆಧಾರ ಆಗ್ಲಿ ಅಂತ. ಅವಳಿಗೆ ಆಧಾರ ಇಲ್ಲ ಅಂತ ಅವ್ನು ಯಾಕೆ ಅನ್ಕೋತಾನೆ? ಇದೇನಪ್ಪ ಹೀಗೆ ಕೇಳ್ತಾ ಇದ್ಯಾ? ಪದ್ಮನ್ಗೆ ಇಷ್ಟೆಲ್ಲ ಆಗಿದ್ಯಲ್ಲ, ಇವ್ರು ಯಾವ ಮುಖ ಇಟ್ಕೊಂಡು ಅವಳಿಗೊಂದು ಗಂಡು ಹುಡುಕ್ತಾರೆ? ಗಂಡೇ ಸಿಕ್ಲಿಲ್ಲ ಅಂದ್ಮೇಲೆ ಅವಳಿಗೆ ಮದ್ವೆ ಆಗುತ್ತಾ? ಮದ್ವೆನೇ ಆಗ್ಲಿಲ್ಲ ಅಂದ್ರೆ ಪದ್ಮನ್ಗೆ ಆಧಾರ ಇರುತ್ತಾ? ಅಲ್ಲೇ ಇದೆ ನೋಡು ಪಾಯಿಂಟ್. ಚಿದಂಬರಯ್ಯನ ಪ್ರಕಾರ ಪದ್ಮನಿಗೆ ಆಧಾರ ಅಂದ್ರೇನು? ಒಂದು ಮದುವೆ ಆಗಬೇಕು, ಇನ್ನೊಂದು ಆಸ್ತಿ ಸಿಗ್ಬೇಕು. ಒಂದ್ ವೇಳೆ ಅವಳಿಗೇನಾದ್ರು ಆಸ್ತಿ ಸಿಕ್ಬಿಟ್ರೆ ನಮಗ್ ಸಿಗೋದೇನು? ಚಿಕ್ಕನಾಯಕನಹಳ್ಳಿ ಚಿಪ್ಪು. ಸೊ ನಮ್ಮ ಪ್ರಕಾರ ಪದ್ಮನಿಗೆ ಮದುವೆ ಆಗಬೇಕು. ಅಯ್ಯೋ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಮದ್ವೆ ಮುಂಚೆನೆ ತಾಯಾಗಿರೋ ಹೆಣ್ಣಿಗೆ ಮದ್ವೆ ಮಾಡ್ತೀರಾ? ಮಾಡಿಸ್ಬೇಕು ಕಣೆ. ಆಸ್ತಿ ನಮ್ಮ ಕೈಗೆ ಸಿಗಬೇಕು ಅಂದ್ರೆ ಮದುವೆನೂ ಮಾಡಿಸ್ಬೇಕು, ಡೈವರ್ಸು ಮಾಡಿಸ್ಬೇಕು, ಊಟನೂ ಹಾಕಬೇಕು, ವಿಷನೂ ಹಾಕಬೇಕು. ಧರ್ಮಕ್ಕೋಸ್ಕರ ಏನು ಮಾಡಿದ್ರು ತಪ್ಪಿಲ್ಲ ಅಂತ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ದುಡ್ಡುಗೋಸ್ಕರ ಏನು ಮಾಡಿದ್ರು ತಪ್ಪಿಲ್ಲ ಅಂತ ಈ ಕಲಿಯುಗದಲ್ಲಿ ಈ ನಾರಾಯಣ ಹೇಳ್ತಿದ್ದಾನೆ. ನಾನು ಹೇಳಿದ್ದು ಅರ್ಥ ಆಯ್ತಾ ಮಗಳೇ? ಗೊತ್ತಾಯ್ತಪ್ಪ.
ಪದ್ಮ ನಾನು ಒಡ ಹುಟ್ಟಿದ ತಂಗಿ ಅಲ್ದೆ ಹೋದ್ರು ಅವಳ ಮದ್ವೆನ ನಾನ್ ಮಾಡಿಸ್ಬೇಕು. ಅವಳನ್ನ ಗಂಡನ ಮನೆ ಸೇರಿಸ್ಬೇಕು. ಅವಳು ಬಾಳು ಹಸನಾಗ್ಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ, ಇದೇನ ರಾಣಿ, ನೀನು ಪದ್ಮ ಮೇಲೆ ಇದ್ದಕ್ಕಿದ್ದಾಗ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ. ಅಮ್ಮ, ಇದು ನಿಜ ಅಲ್ಲಮ್ಮ. ಆ ಮನೇಲಿ ನಾನು ಹೇಗ್ ಆಕ್ಟ್ ಮಾಡ್ತೀನಿ ಅಂತ ನಿಮಗ್ ತೋರಿಸ್ದೆ ಅಷ್ಟೇ. ಅಯ್ಯೋ 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 ಅಯ್ಯೋ, ನನ್ ಬಂಗಾರಿ ನಿಮ್ಮ ಅಪ್ಪನೇ ನೋಡು ನೀನು. ಇವಳು ನನ್ನ ಮಗಳ ಕಣೆ, ನನ್ನ ಮಗಳು. ರಾಣೆ, ನಮ್ಮ ಮುಂದಿನ ಗುರಿ ಏನ್ ಹೇಳು? ಪದ್ಮನಿಗೆ ಮದುವೆ ಮಾಡಿಸೋದು. ಯಾರಾದ್ರೂ ಒಳ್ಳೆ ಬಕರ ನೀಡಿಬೇಕಲ್ಲ. ಅದು ಅಷ್ಟು ಸುಲಭದ ಕೆಲಸ ಅಲ್ಲಮ್ಮ. ಸುಲಭವಾದ ಕೆಲಸ ಅಂತ ಬಿಟ್ಬಿಡಕ್ಕಾಗತ್ತ ಮಾವ? ಪದ್ಮನ್ಗೆ ಆದಷ್ಟು ಬೇಗ ಒಂದ್ ಮದುವೆ ಮಾಡ್ಲೇಬೇಕು. ಕೆಂಡಾನ ಎಷ್ಟ್ ದಿನ ಅಂತ ಮಣ್ಣಲ್ಲಿ ಇಟ್ಕೊಳಕ್ಕಾಗತ್ತೆ ಹೇಳಿ? ಆಗಲ್ಲಮ್ಮ. ಆದ್ರೂ ನಾನು ಏನ್ ಮಾಡಕ್ಕಾಗತ್ತೆ ಹೇಳು? ಪ್ರಯತ್ನ ಮಾಡಿ ಮಾವ, ಎಲ್ಲ ಆಗುತ್ತೆ. ಈಗ ನೋಡಿ, ಪದ್ಮ ಒಬ್ಬಳೆ ರೂಮಲ್ಲಿ ಕೊರಗ್ತಾ ಇದ್ದಾಳೆ, ನೀವೆಲ್ಲಿ ವ್ಯಥೆ ಪಡ್ತಾ ಇದ್ದೀರಾ? ಇದನ್ನೆಲ್ಲ ನೋಡ್ಕೊಂಡು ನಾನು ಸಂತೋಷವಾಗಿ ಸಂಸಾರ ಮಾಡಕ್ಕಾಗುತ್ತಾ? ನೀವೇ ಹೇಳಿ. ಪದ್ಮನ್ಗೆ ಒಂದೊಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಅವಳು ಗಂಡನ ಮನೇಲಿ ಸಂತೋಷವಾಗಿರ್ಬೇಕು. ಅವಳ ನೆಮ್ಮದಿಗೋಸ್ಕರ ನಾವೇನಾದ್ರೂ ಪ್ರಯತ್ನ ಮಾಡಲೇಬೇಕು ಮಾವ. ಎಷ್ಟು ಒಳ್ಳೆ ಮನಸ್ಸಮ್ಮ ನಿಂದು. ಆಯ್ತು, ನಾನು ಪದ್ಮ ಮದುವೆಗೆ ನನ್ನ ಕೈ ಮೀರಿದ ಪ್ರಯತ್ನ ಮಾಡ್ತೀನಿ. ಆಯ್ತಾ? ಈಗ ಸಮಾಧಾನ ಆಯ್ತು ಮಾವ. ಬನ್ನಿ, ಊಟ ಮಾಡಿ ಬನ್ನಿ. ಈರಮ್ಮ, ಒಂದೆರಡು ಫೈಲ್ ಚೆಕ್ ಮಾಡಿ ಬರ್ತೇನೆ. ನೋಡಿ ನೋಡಿ, ಇದನ್ನೇ ಬೇಡ ಅಂತ ಹೇಳೋದು. ನೀವು ಯಾವಾಗಲೂ ಕೆಲಸ ಅಂದ್ಕೊಂಡು ಊಟ ತಿಂಡಿ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ವ್ಯವಹಾರನೆಲ್ಲ ಅವ್ರಿಗೆ ವಹಿಸಿ ನೀವು ಆರಾಮಾಗಿದ್ಬಿಡಿ ಮಾವ. ಯಾರಿಗೆ? ನನ್ನ ಮಗನಿಗೆ ವಹಿಸು ಅಂತ ನೀನು ಹೇಳ್ತಾ ಇದೀಯಾ? ಇದನ್ನೆಲ್ಲ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಅವನಿಗೆ ಇದೆಯೇನಮ್ಮ? ಇದ್ದಿದ್ರೆ 1.5 ಕೋಟಿ ಹಣನ ಹಾಳು ಮಾಡ್ತಿದ್ನ ಅವನು. ಒಂದ್ಸಲ ತಪ್ಪಾದ್ರೆ ಪ್ರತಿ ಸಲ ಹಾಗೆ ಆಗುತ್ತ ಮಾವ. ಅವ್ರು ತಪ್ಪು ಮಾಡಿದ್ರು ಅಂತ ನೀವು ಅವ್ರಿಗೆ ಅವಕಾಶನೇ ಕೊಡದೇ ಇದ್ರೆ ಅವ್ರು ತಿದ್ಕೊಳ್ಳೋಕ್ಕೂ ಆಗಲ್ಲ. ನೀವ್ ಹೀಗೆ ತೊಂದರೆ ಪಡೋದು, ಆಯಾಸ ಪಡ್ಕೊಳ್ಳೋದು ತಪ್ಪಲ್ಲ. ನನಗೆ ಆಯಾಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ನನ್ನ ವ್ಯವಹಾರನ ಅವನಿಗೆ ಬಿಟ್ಕೊಡೋದಕ್ಕೆ ನಾನು ತಯಾರಿಲ್ಲಮ್ಮ. ಬೇಕಾದ್ರೆ ನಿನಗೆ ಬಿಟ್ಕೊಡ್ತೀನಿ, ನೀನು ನೋಡ್ಕೊ. ಇಲ್ಲ ಅಂತಂದ್ರೆ ಅವನ ಒಂದು ಒಳ್ಳೆ ದಾರಿಗೆ ತಗೊಂಡ್ ಬಾ, ಆಮೇಲೆ ನೋಡೋಣ. ಅಲ್ಲಮ್ಮ, ಜವಾಬ್ದಾರಿ ಇಲ್ಲದೆ ಕೋಟಿಗಟ್ಟಲೆ ಹಣನ ಈ ರೀತಿ ಹಾಳು ಮಾಡಿದವನಿಗೆ ನನ್ನ ವ್ಯವಹಾರನ ಬಿಟ್ಕೊಟ್ಟು ಲಾಸ್ ಮಾಡ್ಕೊಳ್ಳ? ನೀನೇ ಹೇಳು. ಸರಿ, ಊಟಕ್ಕೆ ರೆಡಿ ಮಾಡು, ನಾನು ಕೈ ತೊಳ್ಕೊಂಡು ಬರ್ತೀನಿ. ಸರಿ. ಕೃಷ್ಣ, ಯಾಕೋ ಇಲ್ಲಿ ನಿಂತಿದ್ಯಾ? ಏನಾಯ್ತು? ನಿರುದ್ಯೋಗಿ ಅಲ್ವೇನಪ್ಪ, ಇನ್ನೇನು ಮಾಡೋಕ್ಕಾಗತ್ತೆ? ಚೀಟಿಂಗ್ ಕೇಸಲ್ಲಿ ಕೆಲಸ ಕಳ್ಕೊಂಡಿರೋದ್ರಿಂದ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸೊ ನಿನಗೀಗ ಕೆಲಸ ಬೇಕು ಅಷ್ಟೇ ತಾನೆ? ಏನು ಅದು ಸಿಂಪಲಾಗಿ ಕೆಲಸ ಬೇಕು ತಾನೆ ಅಂತ ಕೇಳ್ತಾ ಇದೆಯಾ? ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಫೀಲ್ ಮಾಡ್ಕೋಬೇಡ ಕೃಷ್ಣ, ನಿನಗೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು, ಓಕೆನಾ? ಲವ್, ಯಾಕೋ ನಾನು ನಿನ್ನ ಕೆಲಸ ಕೊಡಿಸಿಂದ ಹೇಳಿದೆ ತಾನೆ? ಮತ್ತೆ ಯಾಕೆ ಸಪ್ಪಿದ್ಯಾ? ನಗ್ನಗ್ತಾ ಇರಬೇಕು, ನಗ್ನಗ್ತಾ ಓಡಾಡಬೇಕು. ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಪೆಟ್ ಮೇಲೆ ಪೆಟ್ ಬೀಳ್ತಾನೆ ಇದ್ರೆ ಎಂಥ ಧೀರನೇ ಆದರೂ ಧೈರ್ಯಗೆಡ್ತಾನೆ. ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ರನ್ನೂ ದೂರ ಮಾಡಿಕೊಂಡು ಕೊರಗ್ತಾ ಇದ್ದೆ. ಅದ್ರ ಮೇಲೆ ನನ್ನ ಕೆಲಸನೂ ಕಳ್ಕೊಂಡೆ. ಈಗ ನೋಡಿದ್ರೆ ನಮ್ಮಣ್ಣ ಅಪ್ಪ ಅಮ್ಮನ್ನ ಬಿಟ್ಟು ದೂರ ಹೋಗಿದ್ದಾನಂತೆ. ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೋ? ನೋಡು, ಯಾವ ಕಷ್ಟನೂ ಶಾಶ್ವತ ಅಲ್ಲ, ಇದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ನಾನು ಆ ಭರವಸೆ ಇಟ್ಕೊಂಡೆ ಕಾಯ್ತಾ ಇದ್ದೀನೋ. ಆದರೂ ಹಿಂಸೆ ಆಗಲ್ವೇನೋ? ಇವತ್ತು ಸಂಧ್ಯನ್ ಬರ್ಡೇ, ಇವಳಿಗೊಂದು ವಿಶ್ ಮಾಡಿಲ್ಲ ನಾನು. ಪಾಪ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಇದೇ ನೀನು ಮಾಡ್ತಿರೋ ತಪ್ಪು. ನೋಡು, ನಮ್ಮ ಚಿಂತೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರಬಾರ್ದು. ತಗೋ, ಸಂಧ್ಯಂಗೆ ಫೋನ್ ಮಾಡಿ ವಿಶ್ ಮಾಡು.
ಬೆಳಗ್ಗೆಯಿಂದ ಸುಮ್ಮನೆ ಇದ್ದು ಈಗ ಫೋನ್ ಮಾಡಿ ಬರೀ ಬಾಯಿ ಮಾತಿಗೆ ವಿಶ್ ಮಾಡಿದ್ರೆ ಕಾಟಾಚಾರಕ್ಕೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ವೇನೋ? ಹೌದು, ವಿಶ್ ಮಾಡಬಾರ್ದು. ತಗೋ, ಸಂಧ್ಯಾ ಸಿಸ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಬೇಡ ಕಣ, ಈ ಹಣ ನನಗೆ ಬೇಡ. ಮೋಜ್ಗೋಸ್ಕರ ಸಾಲಗಾರ ಆಗೋದಕ್ಕೆ ನನಗಿಷ್ಟ ಇಲ್ಲ ಕಣ. ಇದನ್ನ ಮೋಜ್ಗೆ ಅಂತ ಯಾಕೆ ಅನ್ಕೋತೀಯೋ? ಸಂಧ್ಯಾ ಶ್ರೀಮಂತರ ಮನೆ ಹುಡುಗಿ, ಅವಳು ಸುಖವಾಗಿ ಬೆಳೆದವಳು. ನಿನ್ನೂ ನಂಬ್ಕೊಂಡು ಎಲ್ಲರೂ ಬಿಟ್ಟು ಬಂದಿದ್ದಾಳೆ. ಹೀಗಿರುವಾಗ ಅವಳು ಬರ್ತ್ಡೇ ದಿನ ಸಂತೋಷವಾಗಿರೋದು ನಿನ್ನ ಕರ್ತವ್ಯ ತಾನೆ. ತಗೊಳ್ಳೋ ಪ್ಲೀಸ್, ತಗೋ. ದಿನದಿಂದ ದಿನಕ್ಕೆ ನಿನ್ನ ಸಹಾಯ ಜಾಸ್ತಿ ಆಗ್ತಾ ಇದೆಯಲ್ಲೋ? ಯಾಕೋ ಹಾಗನ್ಕೋತೀಯ? ನಿನ್ನ ಸಹಾಯನು ಕೇಳೋ ದಿನ ಬಂದೇ ಬರುತ್ತೆ. ಈಗ ಅದ್ರ ಬಗ್ಗೆ ಮಾತು ಯಾಕೆ? ತಗೋ, ವಿಶ್ ಮಾಡು. ಹೋಗಿ ಮಾತಾಡು. ಹಲೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಕೃಷ್ಣ. ಈಗಲಾದರೂ ನಿನಗೆ ನೆನಪಾಯ್ತಲ್ಲ. ಸಾರಿ ಕಣೋ, ಯಾವುದ್ಯಾವುದೋ ಚಿಂತೆಗಳಲ್ಲಿ ಇವತ್ತು ನಿನ್ನ ಬರ್ಡೇ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಪ್ಲೀಸ್ ಫರ್ಗಿವ್ ಮೀ. ಹೋಗ್ಲಿ ಬಿಡು ಕೃಷ್ಣ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಮನಸ್ಸಿನಲ್ಲಿ ಅಷ್ಟೊಂದು ದುಃಖ ಇಟ್ಕೊಂಡು ನನ್ನ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ಯಲ್ಲ, ನಂಗೆ ತುಂಬ ಸಂತೋಷ ಆಗ್ತಿದೆ. ಮತ್ತೆ ಹೇಳೋದಕ್ಕೆ ತುಂಬ ವಿಷಯ ಇದೆ. ನೀನು ಮೊದಲು ಹಾಫ್ ಡೇ ಲೀವ್ ಹಾಕ್ಬಿಟ್ಟು ಹೊರಟು ಬಾ. ಇಬ್ರು ಆರಾಮಾಗಿ ಸುತ್ತಾಡ್ಕೊಂಡು ಆರಾಮಾಗಿ ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡಿಕೊಂಡು ಸೂಪರ್ ಆಗಿರೋ ಹೋಟ್ಲಲ್ಲಿ ಊಟ ಮಾಡ್ಕೊಂಬರೋಣ. ನಿಜವಾಗ್ಲೂ ಹೇಳ್ತಾ ಇದೆಯಾ ಕೃಷ್ಣ? ನನಗಿವತ್ತು ತುಂಬ ಸಂತೋಷ ಆಗ್ತಾ ಇದೆ. ಆದಷ್ಟು ಬೇಗ ಬರ್ತೀನಿ. ನನಗೂ ಅಷ್ಟೇ ಸಂಧ್ಯಾ, ಬೇಗ ಹೊರಟು ಬಾ. ಸರಿ.